ನಾವು ಪ್ರತಿ ವಾರ ಹೋಗ್ತೀವಲ್ಲ, ವೈಟ್ ಫೀಲ್ಡಿಗೆಲ್ಲ ಹೋಗ್ಬೇಕಾದ್ರೆ ನಾವು ಮೆಟ್ರೋನಲ್ಲೇ ಹೋಗೋದು. ಆಮೇಲೆ ಒಂದಿನ ಅಲ್ಲ, ಪಾಪ ವಿಜೇಂದ್ರ ಅವ್ರು ಇರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ ಇರ್ಬೋದು, ಇವತ್ತು ಬೆನ್ಗಾವಲ್ ಬಿಡಕ್ಕೆ ಅಥವಾ ಮೆಟ್ರೋ ಹತ್ತಕ್ಕೆ ಅಥವಾ ಬಸ್ ಹತ್ತಕ್ಕೆ ಈ ಪರಿಸ್ಥಿತಿಗೆ ಯಾಕೆ ಬಂದಿದ್ರೆ ಅದಕ್ಕೆ ಹೇಳ್ಬೇಕಲ್ಲ ತಾವು. ಈಗ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ಯಾರು, ಯಾಕೆ, ಹೇಗಾಯ್ತು ಅದು ಇಂಪಾರ್ಟೆಂಟ್ ಅಲ್ಲ. ಯಾರು ಬಿಜೆಪಿ ನಾಯಕರು 4 ಜನ ಮೆಟ್ರೋ ಹತ್ತಿದ ತಕ್ಷಣ ನಮ್ಮ ಪರಿಸ್ಥಿತಿ ಸರಿಯಾಗಾಯ್ತಾ? ಶ್ರೀಸಾಮಾನ್ಯನಿಗೆ ಯಾವ ರೀತಿ ಆರ್ಥಿಕ ಹೊಡೆತ ಆಗಿದೆ ಮೋದಿ ಅವರ ನೀತಿಗಳಿಂದ ಅಂತ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ಬೇಕಲ್ಲ. ಅವರಂತೂ ಹೋದ್ರು. ಈಗ ಮಿಕ್ಕಿದಲ್ಲಿ ಒಳ್ಳೆ ಸುದ್ದಿ ಇದ್ರೆ ಬಂದು ರಾತ್ರಿ 8:30 ನಿಮ್ಗೆ ಹೇಳ್ತಾರ. ಯಾವಾಗ ಕೈ ಸುದ್ದಿ ಇರ್ತದ ವಿದೇಶಕ್ಕೆ ಹೋಗ್ಬಿಡ್ತಾರೆ. ಇದ್ಯಾಕೆ ಹೇಳಿಲ್ಲ 3 ರೂಪಾಯಿ ಜಾಸ್ತಿ ಆಗ್ತಾ ಇರೋದು? ಪರೀಕ್ಷೆ ಪೈ ಚರ್ಚೆ ಮಾಡ್ತಾರ, ನೀಟ್ ಅಕ್ರಮ ಆದಾಗ ಓಡೋಗ್ತಾರೆ. ಗ್ಲೋಬಲ್ ಎಫೆಕ್ಟ್ ಇದೆ. ಆಯ್ತ್ರಿ, ಗ್ಲೋಬಲ್ ಎಫೆಕ್ಟ್ ಇದ್ರೆ ಅದನ್ನ ಒಪ್ಕೊಳ್ಳಕ್ಕೆ ಏನಂತೆ ಪಾರ್ಲಿಮೆಂಟ್ ನಲ್ಲಿ ಹೇಳ್ಬೇಕಲ್ಲ. ಹೌದು, ಹಿಂಗೆ ವಿದೇಶದಲ್ಲಿ ಯುದ್ಧ ಆಗ್ತಾ ಇದೆ, ನಾವು ನಮ್ಮ ಪರಿಸ್ಥಿತಿ ಗಂಭೀರ ಆಗಬಹುದು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಇವರು ಏನು ಇಲ್ಲ ಅಂತ ಹೇಳ್ತಾರೆ. ಹರ್ದೀಪ್ ಸಿಂಗ್ ಪುರಿ ಅವರು ಮತ್ತೆ ಮೋದಿ ಅವರು ಅದೇ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬಹುದಾಗಿತ್ತಲ್ಲ, ಯಾಕೆ ಕೊಡೋದು? ಹೇಳಿ ಅವರು ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡಿಲ್ಲ. ಅದೇ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರೆ ಮುಗ್ದೋಗ್ತಿತ್ತಲ್ರಿ. ನೆದರ್ಲ್ಯಾಂಡಿಗೆ ಏನಕ್ಕೆ ಹೋಗ್ಬೇಕಾಗಿತ್ತು? ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ರೆ ಇಲ್ಲ, ಅವರಿಗೆ ಭದ್ರತೆ ಇಲ್ಲ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಏನ್ ಸರ್, ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಇಲ್ಲ, ಪ್ರೆಸ್ ನಲ್ಲಿ ಉತ್ತರ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದು ಎಲ್ಲಾ ಸಂಪನ್ಮೂಲ ಇದೆ ನಮ್ಮಲ್ಲಿ. ಡೀಸೆಲ್ ಕೊರತೆ ಇಲ್ಲ, ಗ್ಯಾಸ್ ಕೊರತೆ ಇಲ್ಲ. ಚುನಾವಣೆಗಿಂತ ಪೂರ್ವದಲ್ಲಿ ನಾವೆಲ್ಲ ನಿಮ್ಮ ಮನೆ ಬಾಗಿಲಿಗೆಲ್ಲ ಮುಟ್ಟಿಸ್ತೀವಿ. ಚುನಾವಣೆ ಆದ ತಕ್ಷಣ ರೇಟ್ ಬದಲಾವಣೆ. ಇವತ್ತು ಎಲ್ಲಾ ಕಡೆ ಬೆಲೆ ಏರಿಕೆ. ಆ ಬೆಲೆ ಏರಿಕೆ ಸಮರ್ಥನೆ ಮಾಡಿಕೊಳ್ಳಿಕ್ಕೆ, ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಿಕ್ಕೆ ಇವತ್ತು ನೀವು ಬಂಗಾರ ಖರೀದಿ ಮಾಡಬೇಡ್ರಿ. ನೀವೀಗ ಕಡಿಮೆ ಡೀಸೆಲ್ ಉಪಯೋಗ ಮಾಡಿ, ಕಡಿಮೆ ಪೆಟ್ರೋಲ್ ಉಪಯೋಗ ಮಾಡಿ, ಊಟ ಕಡಿಮೆ ಮಾಡಿ, ನೀವು ನೀರು ಕಡಿಮೆ ಕುಡೀರಿ, ಅಡಿಗೆ ಮಾಡಬೇಡಿ. ಇದೆಲ್ಲ ಇದೆ, ಉತ್ತರ ಇದೆ. ಇದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ನೀಟ್ ಬಗ್ಗೆ ಮಾತನಾಡಿ. 4 ಸಲ ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತದೆ. 4ನೇ ಸಲ ನೀವು ಇನ್ನೂ ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ನೀವು ಕೇಳೋದಿಲ್ಲ ಅಂದ್ರೆ ಇದ್ರಲ್ಲಿ ನೀವು ಶಾಮೀಲಿದ್ದೀರಿ ಅಂತ ಆಗ್ತದೆ ಇಲ್ಲ? ಹೇಳಿ, ನೀವೇ ಹೇಳಿ. 22 ಲಕ್ಷ ಮಕ್ಕಳ ಭವಿಷ್ಯ ಇವತ್ತು ನಾಶ ಮಾಡುವಂತ ಒಂದು ಕೆಲಸ ಏನಾಗಿದೆ, ಇದು ಯಾರು ಇದು ಕ್ಷಮಿಸುವಂತದ್ದಲ್ಲ. ಇದು ಒಂದು ಅಪರಾಧ. ಇವತ್ತು ನೋಡಿ ಇಂಥ ಇವತ್ತು ಈ ನೀಟ್ ಬಗ್ಗೆ ಏನು ಆಕ್ರೋಶ ಇದೆ ಜನರ ಹತ್ರ, ಯಾವ ರೀತಿಯಲ್ಲಿ ನಡೀತಾ ಇದೆ, ಏನ್ ಮಾಡಿದಿರಿ, ಯಾಕೆ ನೀಟ್ ಪೇಪರ್ ಲೀಕ್ ಆಯ್ತು, ಏನ್ ಕ್ರಮ ತಗೊಂಡಿದ್ದೀರಿ? 2 ವರ್ಷ ಕೆಳಗಡೆ ಆಗಿತ್ತು, ಅದ್ರ ಬಗ್ಗೆನೂ ಏನು ವರದಿ ಇಲ್ಲ. ಬಾಂಬ್ ಬ್ಲಾಸ್ಟ್ ಆದ್ರೂ ವರದಿ ಇಲ್ಲ, ಪುಲ್ವಾಮಾ ಆದ್ರೂ ಅದ್ರ ಬಗ್ಗೆನೂ ಜನ ಗಮನಕ್ಕೆ ಬರಲ್ಲ. ಏನಾಯ್ತು, ಯಾಕಾಯ್ತು, ಯಾರು ಕಾರಣಕರ್ತರಿದ್ದಾರೆ, ಯಾರಿಗೆ ಶಿಕ್ಷೆ ಆಯ್ತು ಅದು ಗೊತ್ತಿಲ್ಲ. ಬರೀ ಜನರಿಗೆ ಮರಳು ಮಾಡುವಂತ ಕೆಲಸ ನಡೀತಾ ಇದೆ. ಈಗ ಸಾರಿಗೆ ನೌಕರರು ಮತ್ತೆ 20ರಿಂದ ಸರ್ಕಾರದ ವಿರುದ್ಧ ಸಮರಸಾರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಸಾರಿಗೆ ನೌಕರರು 20ಕ್ಕೆ ಕರೆಕ್ಟ್. ಸಾರಿಗೆ ನೌಕರರು ಈಗ ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿದೆ, ಅವರೆಲ್ಲರಿಗೆ ಕರೆಸಿ ಮಾತನಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.